ಇನ್ನು ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ಸಮುದಾಯದ ನಾಯಕರುಗಳನ್ನ ಇವತ್ತು ಅವರು ಭೇಟಿಯಾಗಿರೋದಲ್ಲದೆ ಸಿದ್ದರಾಮಯ್ಯನವ್ರ ಬಳಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯ ಶಾಸಕರ ಭೇಟಿಯಾಗಿದ್ದಾರೆ. ಎಸ್ಟಿ ಸಮುದಾಯದ ನಾಯಕರಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಲಾಗಿದೆ. ಓಕೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಕೆ ಅವ್ರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ವಿಧಾನಸೌಧಕ್ಕೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇರೋದು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ರಾಜ್ಯದ 15 ಎಸ್ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಪೈಕಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಗೆದ್ದಿರೋದು. ಅಂದ್ರೆ ಅವರೆಲ್ಲ ಹೆಚ್ಚು ಕಮ್ಮಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗಿರುವಂತವ್ರು. ಈ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನೆಲ್ಲ ನಾಯಕತ್ವ ವಹಿಸ್ಕೊಂಡು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಸೊ ರಘುಮೂರ್ತಿ ಅವರು, ದೇವೇಂದ್ರಪ್ಪ, ಡಾಕ್ಟರ್ ಶ್ರೀನಿವಾಸ್, ಜೆ.ಎನ್. ಗಣೇಶ್ ಎಲ್ಲ ಉಪಸ್ಥಿತಿ ಇದ್ದಾರೆ. ಮುಖ್ಯಮಂತ್ರಿಗಳ ಮುಂದೆ ಸಚಿವ ಸ್ಥಾನ ವಿಚಾರವಾಗಿ ಪ್ರಸ್ತಾಪ ಮಾಡಬಹುದಾ ಅಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಏನಾಗಿದೆ, ಈ ಸಿದ್ದರಾಮಯ್ಯನವರಿಗೆ ಹಾಗೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಬಹಳ ಬಿರುಕಿದೆ ಅನ್ನುವಂಥ ರೀತಿಯಾಗಿ ಸುದ್ದಿ ಆಗ್ತಾ ಇದೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಈ ಏನು ಅವ್ರಿಗೆ ಕೊಟ್ಟಿರುವಂತ ಸಚಿವ ಖಾತೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳ್ತಾ ಇದ್ರು, ಇನ್ನೂ ಒಂದೆರಡು ಖಾತೆ ಕೇಳಿದ್ದೆ ಅಂತ, ಕ್ರೀಡಾ ಖಾತೆಯನ್ನೆಲ್ಲ ಕೇಳಿದ್ದೆ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಅದು ಅಸಮಾಧಾನ ಇದೆಯೋ ಮತ್ತೊಂದೋ ಗೊತ್ತಿಲ್ಲ. ಬಟ್ ತನ್ನ ಜೊತೆಗಿರುವಂತ ನಾಯಕರುಗಳನ್ನೆಲ್ಲ ಕರ್ಕೊಂಡು, ಶಾಸಕರುಗಳನ್ನ ಕರ್ಕೊಂಡು ಅವರೀಗ ಡಿ.ಕೆ. ಶಿವಕುಮಾರ್ ಅವರ ಬಳಿ ಹೋಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾನು ಈಗ ತಾನೇ ಹೇಳಿದಾಗೆ, ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 15 ಎಸ್ಟಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ಪೈಕಿ 14ರಲ್ಲಿ ಗೆದ್ದಿತ್ತು. ಬಹುತೇಕ ಈ ಎಸ್ಟಿ ಸಮುದಾಯದ ಆ ಶಾಸಕರೆಲ್ಲ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇರ್ತಾರೆ. ಅದನ್ನು ಕೂಡ ನಾವು ನೋಡೋದು, ಅದೊಂದು ಅವ್ರಿಗೊಂದು ಬಲ. ಅವರು ಬಹಳ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಹುದ್ದೆಗೆ ಅಥವಾ ಏನೇ ವಿಚಾರಗಳನ್ನ ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೇ ಬಲ. ಸೊ ಈಗ ಅಂತ ಶಾಸಕರುಗಳನ್ನ ಕರ್ಕೊಂಡು ಅವರು ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ಹೋಗಿದ್ದಾರೆ ಅಂತ ಅಂದ್ರೆ ಯಾವ್ಯಾವ ವಿಚಾರವನ್ನ ಪ್ರಸ್ತಾಪಕ್ಕೆ ಬರ್ತಾರೆ, ಏನು ಎತ್ತ ಅನ್ನುವಂಥದ್ದನ್ನ ನೋಡಬೇಕಿದೆ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಸಚಿವ ಸ್ಥಾನದ ವಿಚಾರವಾಗಿ ಅಂತೇಳಿ ತಿಳಿದು ಬರ್ತದೆ. ಬಹುಶಃ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇನ್ನು ಹೆಚ್ಚಿನ ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತ ಅವರು ಕ್ಲೈಮ್ ಮಾಡ್ಬೋದು ಅಂತ ಕಾಣಿಸ್ತದೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಪಕ್ಷದ ಬೆನ್ನಿಗೆ ಎಸ್ಟಿ ಸಮುದಾಯ ನಿಂತಿದೆ. ಆ ಕಾರಣಕ್ಕಾಗಿ ಸಮುದಾಯಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ಅವ್ರು ಕೇಳ್ಬೋದು ಅಂತ ಕಾಣಿಸುತ್ತೆ. ಪ್ರಸನ್ನ, ನಮ್ಮ ಪ್ರತಿನಿಧಿ, ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸತೀಶ್ ಜಾರಕಿಹೊಳಿ ಅವರು ತಮ್ಮ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಶಾಸಕರುಗಳನ್ನ ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ಕರ್ಕೊಂಡು ಹೋಗಿದ್ದಾರೆ ಅಂತಾರೆ. ಯಾವ್ಯಾವ ಕಾರಣ? ಬಹುಶಃ ಮುಖ್ಯಮಂತ್ರಿ ಆದ ನಂತರದಲ್ಲಿ ತಮ್ಮ ಜೊತೆಗಿರುವಂತಹ ಶಾಸಕರನ್ನ ಭೇಟಿ ಮಾಡಿಸುವಂತ ಒಂದು ಸೌಹಾರ್ದಯುತ ಭೇಟಿ ಅಷ್ಟೇನಾ, ಅಥವಾ ಇದನ್ನ ಹೊರತುಪಡಿಸಿಯೂ ಏನಾದ್ರೂ ಅವರು ಕ್ಲೈಮ್ ಮಾಡೋರಿದ್ದಾರೆ? ಏನ್ ಕತೆ? ಮಾಲ್ತೇಶ್, 2-3 ಪ್ರಮುಖ ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಜೊತೆಗಿರುವಂತಹ ಎಸ್ಟಿ ಶಾಸಕರನ್ನ ಮತ್ತು ಸ್ವಾಮೀಜಿಗಳನ್ನು ಕೂಡ ಕರೆದುಕೊಂಡು ಹೋಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸ್ತಾ ಇದ್ದಾರೆ. ಒಂದು, ಮೀಸಲಾತಿಯ ವಿಚಾರದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ನಡುವೆ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೀತಾ ಇದೆ. ಅದು ಎಸ್ಟಿ ಮೀಸಲಾತಿಯನ್ನ 7%ಗೆ ಹೆಚ್ಚಳ ಮಾಡಿದ್ದು ಬಿಜೆಪಿ ತಾನು ಅಂತ ಕ್ರೆಡಿಟ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನೊಂದು ಕಡೆ ಕೋರ್ಟ್ನಿಂದ ಅದಕ್ಕೆ ಸ್ಟೇ ಇದೆ. ಹೀಗಾಗಿ ಬಿಜೆಪಿ ಈ ಹಿಂದಿನ 2023ಕ್ಕಿಂತ ಮುಂಚೆ ಏನು 7% ಮೀಸಲಾತಿಯನ್ನ ಕೊಟ್ಟಿತ್ತು, ಅದು ಈಗ ಸದ್ಯಕ್ಕೆ ಲಾಗೂ ಆಗ್ತಾ ಇಲ್ಲ. ಕೇವಲ 3.5%ಗೆ ಬಂದು ನಿಂತಿದೆ. ಹೀಗಾಗಿ ಮತ್ತೆ ಅದನ್ನ 7%ಗೆ ಹೆಚ್ಚಳವನ್ನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇದಾವೆ. ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಒಂದು ಹಿರಿಯ ವಕೀಲರನ್ನ ನೇಮಕ ಮಾಡಬೇಕು, ಆ ಮೂಲಕ ನ್ಯಾಯಯುತವಾದಂತಹ ಹೋರಾಟವನ್ನ ಕೋರ್ಟ್ನಲ್ಲಿ ಮಾಡಬೇಕು ಅನ್ನೋ ಬಗ್ಗೆ ಇದೀಗ ಎಸ್ಟಿ ಶಾಸಕರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮೀಸಲಾತಿಯ ಪ್ರಮಾಣವನ್ನ 3.5%ನಿಂದ 7%ಗೆ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಸಮುದಾಯದಲ್ಲಿ ಇರುವಂತಹ ಬೇಡಿಕೆ. ಅದನ್ನ ಆ ರಾಜಕೀಯ ಕಾರಣಕ್ಕೋಸ್ಕರ ಒಂದು ಎಸ್ಟಿ ಸಮುದಾಯದ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರಮುಖವಾದ ಅಸ್ತ್ರವನ್ನ ಇದೀಗ ಬಳಸ್ತಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇನ್ನೊಂದು ಕಡೆ, ಈ ಹಿಂದೆ 3 ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಸಚಿವರನ್ನ ನೇಮಕವನ್ನ ಮಾಡಲಾಗಿತ್ತು. ಅದರಲ್ಲಿ ರಾಜಣ್ಣ ಅವರು ಸಚಿವ ಸ್ಥಾನ ಕಳೆದೋಯ್ತು ಮತ್ತು ಉಳಿದಂತಹ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಬಾಕಿ ಉಳಿದುಕೊಂಡ್ರು. ಈಗಲೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಎಸ್ಟಿ ವರ್ಗಕ್ಕೆ ಮತ್ತೆ 2 ಹೆಚ್ಚುವರಿ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಅದನ್ನ ಶಾಸಕರ ಮೂಲಕ ಇಳಿಸುವಂತ ಕೆಲಸವನ್ನ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ. ಜೊತೆಗೆ ಸ್ವಾಮೀಜಿಗಳು ಕೂಡ ಈ ವಿಷಯದಲ್ಲಿ ಆಗ್ರಹವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಡ್ತಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಯಿತು, ನಾಗೇಂದ್ರ ಅವರು ಸಚಿವ ಸ್ಥಾನ ವಂಚನೆ ಆಯಿತು, ಈ ಮೂಲಕ ಎಲ್ಲ ಒಂದ್ ಕಡೆ ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಿದೆ ಅನ್ನುವಂತ ರೀತಿಯ ಮೆಸೇಜ್ಗಳು ಪಾಸ್ ಆಗ್ತಾ ಇತ್ತು. ಅದನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ 2 ಎಸ್ಟಿ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಈಗ ಇರುವಂತಹ ಬೇಡಿಕೆ. ಅದನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ. ಈ 2 ಪ್ರಮುಖ ಕಾರಣಗಳು ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ಸತೀಶ್ ಜಾರಕಿಹೊಳಿ ಮತ್ತು ಉಳಿದಂತ ಎಸ್ಟಿ ಶಾಸಕರ ಭೇಟಿಯ ಮುಖ್ಯ ಅಜೆಂಡಾ ಆಗಿದೆ.
ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ತಾನು ರಾಜಕೀಯವಾಗಿ ಯಾವುದೇ ರೀತಿಯ ಹಿನ್ನಡೆಯನ್ನ ಅನುಭವಿಸಿಲ್ಲ ಅನ್ನುವಂಥ ಮೆಸೇಜ್ ಅನ್ನು ಕೂಡ ಕೊಡೋದಕ್ಕೆ ಹೊರಟಿದ್ದಾರೆ. ಈ ಹಿಂದೆ ಕೆಪಿಸಿ ಅಧ್ಯಕ್ಷ ಸ್ಥಾನ ತಪ್ಪಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸೆಟ್ ಬ್ಯಾಕ್ ಆಯಿತು. ಅವರು ಇನ್ನು ಮುಂದೆ ಸಂಘಟನೆಯ ಕೆಲಸವನ್ನ ಮಾಡ್ತಾರಾ ಇಲ್ವಾ ಅನ್ನೋ ಬಗ್ಗೆ ಒಂದಷ್ಟು ಅನುಮಾನಗಳು, ಚರ್ಚೆಗಳು ಪಕ್ಷದ ವಲಯದಲ್ಲಿ ಮತ್ತು ಸಂಘಟನೆಯ ಮಟ್ಟದಲ್ಲಿ ಹುಟ್ಟುಕೊಂಡಿತ್ತು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತನಗೆ ಇರಲಿ ಬಿಡ್ಲಿ, ಆದ್ರೆ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ತಾನು ಮಾಡೇ ಮಾಡ್ತೀನಿ, ಅಹಿಂದ ವರ್ಗದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗ್ತೀನಿ ಅನ್ನುವಂತ ಮೆಸೇಜ್ ಅನ್ನ ಪದೇ ಪದೇ ಕೊಡುವಂತ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ತನ್ನ ಜೊತೆಗೆ ಇರುವಂತಹ ಶಾಸಕರನ್ನ ತನ್ನ ಜೊತೆಗೆ ಇದ್ದಾರೆ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಡಬೇಕಾಗಿದೆ. ಜೊತೆಗೆ ಅಹಿಂದ ವರ್ಗದ ನಾಯಕತ್ವದ ವಿಚಾರ ಬಂದಾಗ ತಾನು ಯಾವ ಕಾರಣಕ್ಕೂ ಅಧ್ಯಕ್ಷ ಸ್ಥಾನದ ಮೇಲೆ ಆಸೆ ಪಟ್ಟಿಲ್ಲ, ತನ್ನ ಸಂಘಟನೆಯ ಕೆಲಸವನ್ನ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಮೆಸೇಜ್ ಅನ್ನು ಕೂಡ ಈ ಬೆಳವಣಿಗೆಯ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.